ಹಾಗೆ ಜೀವ ಬೆದರಿಕೆ ಕೇಸ್ನಲ್ಲಿ ಜೈಲ್ ಪಾಲಾಗಿರುವಂತಹ ಶಾಸಕ ಮುನ್ರತ್ನಗೆ ಇದೀಗ ಮತ್ತೊಂದು ಕಂಟಕ. ಅದೇನು ಅಂತ ಅಂದ್ರೆ ಬಿಜೆಪಿ ಶಾಸಕ ಮುನ್ರತ್ನ ವಿರುದ್ಧ ಅತ್ಯಾಚಾರದ ಆರೋಪವನ್ನ ಮಾಡಲಾಗಿದೆ. ಈಗ ಸದ್ಯ ಸಂತ್ರಸ್ತೆಯನ್ನ ಕರ್ಕೊಂಡು ಹೋಗಿ ಪೊಲೀಸರು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ. ಜೆಪಿ ಪಾರ್ಕ್ ಬಳಿಯ ಗೋಡೌನ್ನಲ್ಲಿ ಮಹಜರು ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಸಂತ್ರಸ್ತೆಯನ್ನ ಕರೆತಂದು ಕಗ್ಲಿಪುರ ಪೊಲೀಸರು ಮಹಜರನ್ನ ಮಾಡಿಸ್ತಾ ಇದ್ದಾರೆ. ಡಿವೈಎಸ್ಪಿ ದಿನಕರ್ ಶೆಟ್ಟಿ ನೇತೃತ್ವದಲ್ಲಿ ಸದ್ಯ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಬಟ್ ವಿಚಾರ ಅಂತಂದ್ರೆ ಈ ಪ್ರಕರಣ ಬಹಳ ಮುಳುವಾಗುವಂತ ಚಾನ್ಸಸ್ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಇದರ ಒಳಸುಳಿಗಳು ಏನೋ ಬೇರೆ ಬೇರೆ ರೀತಿಯಾಗಿ ಕಂಡು ಬರ್ತಾ ಇದೆ. ಈ ಏನೋ ಏಡ್ ಸಪ್ಸೋದು ಮತ್ತೊಂದು ಈ ತರದಾದಂಥದ್ದೆಲ್ಲವೂ ಕೂಡ ಗುಮಾನಿಗಳು ವ್ಯಕ್ತ ಆಗ್ತದೆ. FIR ನಲ್ಲೂ ಕೂಡ ಹಲವು ಸಂಗತಿಗಳು ಉಲ್ಲೇಖ ಆಗಿದೆ. ಹಾಗಾಗಿ ಮುನ್ರತ್ನ ಅವರ ಇಂತಹ ಜಾಲ ಇನ್ನೆಲ್ಲೆಲ್ಲಿ ವ್ಯಾಪಿಸಿದ್ಯೋ ಅನ್ನುವಂಥ ಗುಮಾನಿ ಹುಟ್ಟೋದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸತ್ಯಾಸತ್ಯತೆ ತಿಳಿಬೇಕಿದೆ. ಹೀಗೆ ಜಾತಿ ನಿಂದನೆ ಆರೋಪದಲ್ಲಿ ಜೈಲು ಸೇರಿರುವಂತಹ ಮುನ್ರತ್ನಗೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗ್ತಾ ಇದೆ. ಜಾತಿ ನಿಂದನೆ ಬೆನ್ನಲ್ಲೇ ಅತ್ಯಾಚಾರದಂತಹ ಗಂಭೀರ ಆರೋಪ ಕೂಡ ಕೇಳಿಬಂದಿದೆ. FIR ನಲ್ಲೂ ಕೂಡ ಹಲವು ಸಂಗತಿಗಳು ದಾಖಲಾಗಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಳ್ಳೋಣ. ಜಾತಿ ನಿಂದನೆ ಜೀವ ಬೆದರಿಕೆ ಕೇಸಲ್ಲಿ ಈಗಾಗಲೇ ಜೈಲು ಪಾಲಾಗಿರುವ RR ನಗರ ಶಾಸಕ ಮುನಿರತ್ನಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಗಂಭೀರ ಆರೋಪಗಳನ್ನೇ ಎದುರಿಸ್ತಾ ಇದ್ದ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ರೆಸಾರ್ಟ್ನಲ್ಲಿ ರೇಪ್ ಆರೋಪ, ಮುನಿರತ್ನ ವಿರುದ್ಧ ದೂರು. ಶಾಸಕರ ವಿರುದ್ಧ 10 IPC ಸೆಕ್ಷನ್ ದಾಖಲಿಸಿದ ಪೊಲೀಸರು. RR ನಗರ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಡಿವೈಎಸ್ಪಿ ದಿನಕರ್ ಶೆಟ್ಟಿ ಸಮ್ಮುಖದಲ್ಲಿ ಹಾಜರಾದ ಮಹಿಳೆ ಕಗ್ಲಿಪುರ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ್ದಾರೆ. ಸಂತ್ರಸ್ತ ಮಹಿಳೆ ದೂರಿನ ಮೇರೆಗೆ ಮುನಿರತ್ನ ಸೇರಿದಂತೆ ಒಟ್ಟು 7 ಜನರ ವಿರುದ್ಧ FIR ದಾಖಲಿಸಿದ್ದಾರೆ. A1 ಮುನಿರತ್ನ, A2 ವಿಜಯ್ ಕುಮಾರ್, A3 ಸುಧಾಕರ್, A4 ಕಿರಣ್, A5 ಲೋಹಿತ್, A6 ಮಂಜುನಾಥ್, A7 ಲೋಕಿ ಹೀಗೆ ಒಟ್ಟು 7 ಆರೋಪಿಗಳ ವಿರುದ್ಧ FIR ದಾಖಲಾಗಿದ್ದು IPC ಸೆಕ್ಷನ್ ಅಡಿಯಲ್ಲಿ 10 ಸೆಕ್ಷನ್ಗಳನ್ನ ಪೊಲೀಸರು ಹಾಕಿದ್ದಾರೆ. IPC ಸೆಕ್ಷನ್ 354A ಅಡಿಯಲ್ಲಿ ದೈಹಿಕ ಸಂಬಂಧಕ್ಕೆ ಆಹ್ವಾನಿಸಿ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಇದ್ದು 3 ವರ್ಷಗಳವರೆಗೆ ಶಿಕ್ಷೆ ನೀಡುವ ಅವಕಾಶ ಇದೆ. IPC ಸೆಕ್ಷನ್ 354C ಅಡಿಯಲ್ಲಿ ಲೈಂಗಿಕ ದೌರ್ಜನ್ಯದ ದೃಶ್ಯ ಸೆರೆ ಹಿಡಿಯುವ ಆರೋಪ ಇದ್ದು 3 ವರ್ಷಗಳವರೆಗೆ ಶಿಕ್ಷೆ ನೀಡಬಹುದಾಗಿದೆ. IPC ಸೆಕ್ಷನ್ 376 ಅಡಿಯಲ್ಲಿ ಸಾರ್ವಜನಿಕ ಸೇವಕನಾಗಿರುವ ವ್ಯಕ್ತಿ ಅಧಿಕಾರ ವ್ಯಾಪ್ತಿಯಲ್ಲಿನ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ ಆರೋಪ ಇದ್ದು ಕನಿಷ್ಠ 10 ವರ್ಷಗಳಿಂದ ಜೀವಾವಧಿವರೆಗೆ ಶಿಕ್ಷೆ ವಿಧಿಸುವ ಅವಕಾಶ ಇದೆ. IPC ಸೆಕ್ಷನ್ 308 ಅಡಿಯಲ್ಲಿ ಸಾವು ಸಂಭವಿಸಬಹುದಾದ ಕೃತ್ಯ ಎಸಗುವ ಯತ್ನ ಆರೋಪ ಇದ್ದು 3 ವರ್ಷಗಳವರೆಗೆ ಶಿಕ್ಷೆ ವಿಧಿಸಬಹುದಾಗಿದೆ. IPC ಸೆಕ್ಷನ್ 406 ಅಡಿಯಲ್ಲಿ ನಂಬಿಕೆ ದ್ರೋಹ ಆರೋಪ ಇದ್ದು 3 ವರ್ಷಗಳವರೆಗೆ ಶಿಕ್ಷೆ ವಿಧಿಸಬಹುದಾಗಿದೆ. IPC ಸೆಕ್ಷನ್ 384 ಅಡಿಯಲ್ಲಿ ಸುಲಿಗೆ ಆರೋಪ ಇದ್ದು 3 ವರ್ಷಗಳವರೆಗೆ ಶಿಕ್ಷೆ ಸಾಧ್ಯತೆ ಇದೆ. IPC ಸೆಕ್ಷನ್ 120B ಅಡಿಯಲ್ಲಿ ಅಪರಾಧದ ಒಳಸಂಚು ಆರೋಪ ಇದ್ದು ಇದರ ಜೊತೆಗೆ ಅತ್ಯಾಚಾರದ ಆರೋಪ ಇದ್ದರೆ ಕನಿಷ್ಠ 10 ವರ್ಷದಿಂದ ಗರಿಷ್ಠ ಜೀವಾವಧಿವರೆಗೂ ಶಿಕ್ಷೆಯಾಗಬಹುದು. IPC ಸೆಕ್ಷನ್ 504 ಅಡಿಯಲ್ಲಿ ಶಾಂತಿ ಭಂಗದ ಉದ್ದೇಶದಿಂದ ನಿಂದನೆ ಮಾಡಿರುವುದು ಮತ್ತು IPC ಸೆಕ್ಷನ್ 506 ಅಡಿಯಲ್ಲಿ ಜೀವ ಬೆದರಿಕೆ ಆರೋಪವನ್ನು FIR ನಲ್ಲಿ ಸೇರಿಸಲಾಗಿದೆ. ತಡರಾತ್ರಿ 2 ಗಂಟೆವರೆಗೂ ದೂರು ಸ್ವೀಕರಿಸುವ ಪ್ರಕ್ರಿಯೆ ನಡೆದಿದ್ದು ಇವತ್ತು ಸಂತ್ರಸ್ತ ಮಹಿಳೆಯನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಗಿದೆ. ಬೆಳಗ್ಗೆ 9 ಗಂಟೆಗೆ ಪೊಲೀಸ್ ಠಾಣೆಗೆ ಬರೋದಕ್ಕೆ ಸೂಚನೆ ನೀಡಿದ್ದ ಪೊಲೀಸರು ಡಿವೈಎಸ್ಪಿ ನೇತೃತ್ವದಲ್ಲಿ ರೆಸಾರ್ಟ್ನಲ್ಲಿ ಸ್ಥಳ ಮಹಜರು ನಡೆಸಿದ್ರು. ಇನ್ನು ಮಹಿಳೆ ನೀಡಿರುವ ದೂರಿನಲ್ಲಿ ಗಂಭೀರ ಆರೋಪಗಳೇ ಇವೆ. ನಿಮ್ಮನ್ನ ನೋಡಿದ್ರೆ ನನ್ನ ಮೈ ಜುಮ್ ಅನಿಸುತ್ತೆ ಎಂದು ಕಾಮುಕನಾಗಿ ವರ್ತಿಸ್ತಾರೆ. ನಿಮ್ಮನ್ನ ಒಂದು ಬಾರಿ ತಬ್ಬಿಕೊಳ್ಳಲಾ ಎಂದು ಕೇಳ್ತಾರೆ. ಅದಕ್ಕೆ ನಾನು ವಿರೋಧ ಮಾಡಿದಾಗ ರಾಜಕೀಯಕ್ಕೆ ಬರಬೇಕಾದ್ರೆ ಇವೆಲ್ಲ ಕಾಮನ್ ಎಂದು ನಿಧಾನಕ್ಕೆ ಹೇಳ್ತಾ ತನ್ನ ಗನ್ಮ್ಯಾನ್ ವಿಜಯ್ ಕುಮಾರ್ನನ್ನ ಹೊರಗೆ ಹೋಗಲು ಸನ್ನೆ ಮಾಡಿ ತಿಳಿಸ್ತಾನೆ ಮತ್ತು ಅವನಿಗೆ ಯಾರನ್ನು ಮೇಲಕ್ಕೆ ಬಿಡಬೇಡ ಎಂದು ಹೇಳ್ತಾನೆ. ನಂತರ ನನ್ನನ್ನ ಗಟ್ಟಿಯಾಗಿ ತಬ್ಬಿಕೊಂಡು ನೀನಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ತಿಳಿಸ್ತಾನೆ. ಇವನ ವರ್ತನೆಯಿಂದ ಗಾಬರಿಗೊಂಡ ನಾನು ಕಿರ್ಚುತ್ತೇನೆಂದು ಹೇಳ್ತೇನೆ.
ಅದಕ್ಕೆ ಮುನಿರತ್ನ, ನಾನು ಶಾಸಕ, ನನಗೆ ಅಪಾರ ಜನಸಮೂಹ ಬೆಂಬಲವಿದೆ, ನಿನ್ನ ವಿರುದ್ಧವೇ ಕಂಪ್ಲೇಂಟ್ ಮಾಡಿಸ್ತೇನೆ, ಸುಮ್ಮನಿದ್ರೆ ಸರಿ ಎಂದು ನನ್ನ ಮೇಲೆ ಅತ್ಯಾಚಾರ ಮಾಡ್ತಾನೆ. ನಂತರ ಅಳ್ತಾ ಇದ್ದಾಗ, ನೀನು ಇಲ್ಲಿ ನಡೆದ ಬಗ್ಗೆ ಯಾರಿಗಾದರೂ ತಿಳಿಸಿದ್ರೆ ಈ ಗೋಡೌನ್ನಲ್ಲಿ ಹಲವಾರು ಕ್ಯಾಮೆರಾಗಳನ್ನ ಫಿಟ್ ಮಾಡಿರ್ತೇನೆ, ಇದನ್ನೆಲ್ಲ ಕೆಲವೊಂದು ಎಡಿಟ್ ಮಾಡಿ ನಿನ್ನದು ಮಾತ್ರ ನಗ್ನ ಚಿತ್ರವನ್ನ ಬಿಡುಗಡೆ ಮಾಡ್ತೇನೆಂದು ಬೆದರಿಸ್ತಾನೆ. ಇದನ್ನ ಬಳಸಿಕೊಂಡು ನನ್ನನ್ನ ಹಲವು ಬಾರಿ ಅತ್ಯಾಚಾರ ಮಾಡ್ತಾನೆ. ಹನಿ ಟ್ರ್ಯಾಪ್ಗೆ ಸಂತ್ರಸ್ತೆಯನ್ನ ಬಳಸಿಕೊಂಡ್ರಂತೆ ಮುನಿರತ್ನ. ಮಹಿಳೆ ನೀಡಿದ ದೂರಿನಲ್ಲಿ ಮುನಿರತ್ನ ವಿರುದ್ಧ ಮತ್ತಷ್ಟು ಸ್ಫೋಟಕ ಆರೋಪಗಳಿವೆ. ತನ್ನನ್ನ ಬಳಸಿಕೊಂಡು ವಿದ್ಯಾ ಹಿರೇಮಠ್ ಎನ್ನುವವರ ವಿರುದ್ಧ ಷಡ್ಯಂತ್ರ ಮಾಡಿದ್ರು. ಜೊತೆಗೆ ವಾಸು ಅನ್ನೋ ಕಾರ್ಪೊರೇಟರ್ ಪತಿಗೆ ಹನಿ ಟ್ರ್ಯಾಪ್ ಮಾಡಿರೋದಾಗಿ ಕೂಡ ಹೇಳಿದ್ದಾರೆ. ವಾಸುದೇವ್ ರವರು ನಿನ್ನ ಬಳಿ ಯಾವ ರೀತಿ ಇದ್ದಾನೆ ಎಂದು ಮುನಿರತ್ನ ನನ್ನನ್ನ ಕೇಳ್ತಾನೆ. ಅದಕ್ಕೆ ನಾನು, ಅವನು ಸಹ ನಿಮ್ಮಂತೆಯೇ ನನ್ನನ್ನ ಬಳಸಿಕೊಳ್ಳಲು ಬಲವಂತ ಮಾಡ್ತಾನೆ, ಅದಕ್ಕೆ ನಾನು ಒಪ್ಪದೆ ಅಂತರ ಕಾಯ್ದುಕೊಳ್ತೀನಿ ಎಂದಾಗ, ಬೇಡ, ಅವನು ಹೇಳಿದಂತೆ ನೀನು ಕೇಳು, ವಿಡಿಯೋ ಮಾಡಿಕೊಂಡು ನನಗೆ ಕೊಡಬೇಕೆಂದು ಕೇಳ್ತಾನೆ. ಇವರ ಬೆದರಿಕೆಗೆ ಹೆದರಿ ಬೇರೆ ದಾರಿಯಿಲ್ಲದೆ ನಾನು ವಿಡಿಯೋ ಮಾಡಿಕೊಳ್ಳಲು ಒಪ್ತೇನೆ. ಮುನಿರತ್ನ ಬಂಧನ ರಾಜಕೀಯ ಪ್ರೇರಿತ ಆರೋಪ. ಬಿಜೆಪಿಗೆ ತಿರುಗೇಟು ನೀಡಿದ ಗೃಹ ಸಚಿವ ಪರಮೇಶ್ವರ್. ಬಿಜೆಪಿ ಶಾಸಕ ಮುನಿರತ್ನ ಬಂಧನ ಮತ್ತು ಅತ್ಯಾಚಾರ ಕೇಸ್ ದಾಖಲು ರಾಜಕೀಯ ಪ್ರೇರಿತ ಅಂತ ಆರೋಪಿಸ್ತಾ ಇರುವ ಬಿಜೆಪಿಗೆ ಕಾಂಗ್ರೆಸ್ ತಿರುಗೇಟು ನೀಡಿದೆ. ದೂರಿನ ಮೇಲೆ ಕಾನೂನು ಕ್ರಮ ಆಗುತ್ತೆ, ನಾವು ಯಾವುದೇ ದ್ವೇಷದ ರಾಜಕಾರಣ ಮಾಡಲ್ಲ ಎಂದಿದ್ದಾರೆ. ಅವ್ರು ಮಾಡಿದ್ದು ಅದು ಕಾನೂನು ಬಾಹಿರ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿದೆ, ಅದನ್ನು ಅವರು ವೆರಿಫೈ ಮಾಡ್ತಾರೆ. ಕಾನೂನು ಬಾಹಿರವಾಗಿ ಇಂಥದ್ದೆಲ್ಲ ಪಬ್ಲಿಕ್ ಸರ್ವೆಂಟ್ಸು ಮಾಡಿದ್ದಾರೆ ಅಂತಂದಾಗ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ. ಇನ್ನು ಇಂತಹ ಆಲೋಚನೆಗಳು ಬರೋದೇ ಕ್ರಿಮಿನಲ್ ಯೋಚನೆಗಳು ಇರೋರಿಗೆ ಅಂತ ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಇಂಥ ಒಂದು ಆಲೋಚನೆಗಳು ಸಾಮಾನ್ಯ ವ್ಯಕ್ತಿಗಳಿಗೆ ಬರೋದಿಲ್ಲ. ಇಂಥ ಆಲೋಚನೆಗಳು ಕೇವಲ ಒಂದು ಕ್ರಿಮಿನಲ್ ಹಿನ್ನೆಲೆ ಇದ್ರೆ ಮಾತ್ರ ಬರಲಿಕ್ಕೆ ಸಾಧ್ಯ ಅಂತ ಕಾಣಿಸ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಚಿಂತನೆಗಳನ್ನು ಮಾಡಿರಬೇಕು. ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆಯನ್ನ ಮಾಡಬೇಕು ಅಂತ ಹೇಳಿ. ಇನ್ನು ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಗಳನ್ನ ಕೂಡ ಮುಂದುವರೆಸಿದೆ. ಒಟ್ನಲ್ಲಿ ಒಂದಾದ ಮೇಲೊಂದು ಆರೋಪಗಳು ಬಿಜೆಪಿಗೆ ಆಘಾತ ತಂದಿದ್ರೆ ಮುನಿರತ್ನ ದಿಕ್ಕೆಡುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.